ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಬ್ಲೂ ಬರ್ಡ್ ಪೊಯಮ್ ಬೈ ಚಾರ್ಲ್ಸ್ ಬುಕೋವಾಸ್ಕಿ ಈ ಒಂದು ಬ್ಲೂ ಬರ್ಡ್ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಆ ಸಾಲುಗಳ ಒಂದು ಇನ್ನರ್ ಮೀನಿಂಗ್ ಮತ್ತು ಸಮರಿಯನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಕವಿ ಚಾರ್ಲ್ಸ್ ಬುಕೋವಾಸ್ಕಿರವರು ಈ ಪದ್ಯದ ಮೊದಲ ಸಾಲುಗಳಲ್ಲಿ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. There is a bluebird in my heart that wants to get out, but I am too tough for him. I say stay in there. ನೋಡಿ, ಇಲ್ಲಿ ಮೊದಲ ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ, there is a bluebird in my heart. ನನ್ನ ಹೃದಯದಲ್ಲಿ ಒಂದು ನೀಲಿ ಹಕ್ಕಿ ಇದೆ. ಈ ಹಕ್ಕಿ, ನೀಲಿ ಹಕ್ಕಿ ಅಂದರೆ ಕವಿ ತಮ್ಮ ಹೃದಯದಲ್ಲಿರ್ತಕ್ಕಂಥ ಭಾವನೆಗಳಾಗಿರಬಹುದು, ಸಂವೇದನೆ ಆಗಿರಬಹುದು, ಅಥವಾ ಒಂದು ಕೈಂಡ್ನೆಸ್, ಮೃದುತ್ವದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಆ ಒಂದು ಹೃದಯದಲ್ಲಿ ಅಡಗಿರ್ತಕ್ಕಂತಹ ಆ ಒಂದು ಭಾವನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಒಂದು ಬ್ಲೂ ಬರ್ಡನ್ನು ಇಲ್ಲಿ ತಮ್ಮ ಒಂದು ಭಾವನೆಗಳಿಗೆ ಸೂಚನೆಯಾಗಿ ನೀಡಿದ್ದಾರೆ. ದಟ್ ವಾಂಟ್ಸ್ ಟು ಗೆಟ್ ಔಟ್, ಅದು ಹೊರಗೆ ಬರಲು ಬಯಸ್ತಾ ಇದೆ, ಅಂದರೆ ಆ ಭಾವನೆಗಳು ಹೊರಗಡೆ ಬರಲು, ವ್ಯಕ್ತವಾಗಲು ಹಂಬಲಿಸ್ತಾ ಇದ್ದಾವೆ. ಕವಿ ತನ್ನ ನಿಜವಾದ ಭಾವನೆಗಳು ಜಗತ್ತಿಗೆ ತೋರಿಸಲು ಇಲ್ಲಿ ಬಯಸ್ತಾ ಇದ್ದಾರೆ. ಬಟ್ ಐ ಆಮ್ ಟೂ ಟಫ್ ಫಾರ್ ಹಿಮ್, ಆದರೆ ನಾನು ಆ ಒಂದು ಭಾವನೆಗಳಿಗಿಂತ ಕಠಿಣವಾಗಿದ್ದೇನೆ. ಅಂದರೆ ಕವಿ ತನ್ನ ಕಠಿಣ ವ್ಯಕ್ತಿತ್ವವನ್ನು ಇಲ್ಲಿ ತೋರಿಸ್ಕೋತಾ ಇದ್ದಾರೆ. ತನ್ನ ಸೂಕ್ಷ್ಮವಾದ ಭಾವನೆಗಳನ್ನು ಹೊರಹಾಕಲು ಆತ ಸಿದ್ಧನಿಲ್ಲ. ಐ ಸೇ ಸ್ಟೇ ಇನ್ ದೇರ್, ನಾನು ಆ ಭಾವನೆಗಳಿಗೆ ಹೇಳ್ತಾ ಇದ್ದೇನೆ, ನೀವು ಅಲ್ಲೇ ಇರಿ. ಅಂದರೆ ಕವಿ ತನ್ನ ಭಾವನೆಗಳನ್ನು ನಿಯಂತ್ರಿಸಲು ಪ್ರಯತ್ನ ಮಾಡ್ತಾ ಅವುಗಳನ್ನು ಹೊರಗೆ ಬರೆದಂತೆ ತಡೀತಾ ಇದ್ದಾರೆ, ಅವುಗಳನ್ನು ಅಲ್ಲೇ ಇರೋದಕ್ಕೆ ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಲೆಟ್ ಎನಿಬಡಿ ಸಿ ಯು. ದೇರ್ ಇಸ್ ಎ ಬ್ಲೂ ಬರ್ಡ್ ಇನ್ ಮೈ ಹಾರ್ಟ್ ದಟ್ ವಾಂಟ್ಸ್ ಟು ಗೆಟ್ ಔಟ್, ಬಟ್ ಐ ಫೋರ್ ವಿಸ್ಕಿ ಆನ್ ಹಿಮ್ ಆ್ಯಂಡ್ ಇನ್ಹೇಲ್ ಸಿಗರೇಟ್ ಸ್ಮೋಕ್ ಆ್ಯಂಡ್ ದ ಓರ್ಸ್ ಆ್ಯಂಡ್ ದ ಬಾರ್ಟೆಂಡರ್ಸ್ ಆ್ಯಂಡ್ ದ grocery clerks never know that he is in there. ನೋಡಿ, ಇಲ್ಲಿ ಕವಿ ಮುಂದಿನ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಐ ಆಮ್ ನಾಟ್ ಗೋಯಿಂಗ್ ಟು ಲೆಟ್ ಎನಿಬಡಿ ಸಿ, ಅಂದರೆ ಯಾರೂ ಸಹ ಅದನ್ನು ನೋಡಲು ನಾನು ಬಿಡೋದಿಲ್ಲ ಅಂತ. ಅಂದರೆ ತನ್ನ ಒಳಗಡೆ ಇರ್ತಕ್ಕಂಥ ಭಾವನೆ ಅಥವಾ ತನ್ನ ಒಂದು ಸಂತೋಷ ಆಗಿರ್ಬೋದು ಅಥವಾ ತನ್ನ ದುರ್ಬಲತೆ ಆಗಿರಬಹುದು, ಅದನ್ನು ಯಾರಿಗೂ ಕಾಣೋದಕ್ಕೆ ನಾನು ಬಿಡೋದಿಲ್ಲ ಅಂತ. ಅಂದರೆ ತನ್ನ ದೌರ್ಬಲ್ಯತೆ ಯಾರಿಗೂ ತೋರಿಸಲು ಕವಿ ಇಷ್ಟಪಡ್ತಾ ಇಲ್ಲ. ಅವನು ತನ್ನ ಭಾವನೆಗಳನ್ನು ತುಂಬ ರಹಸ್ಯವಾಗಿಡಲು ಪ್ರಯತ್ನ ಪಡ್ತಾ ಇದ್ದಾರೆ. ದರ್ ಇಸ್ ಎ ಬ್ಲೂ ಬರ್ಡ್ ಇನ್ ಮೈ ಹಾರ್ಟ್, ನನ್ನ ಹೃದಯದಲ್ಲಿ ಒಂದು ನೀಲಿ ಹಕ್ಕಿ ಇದೆ. ಅಂದರೆ ಇದೊಂದು ಅವರ ಅಂತರಂಗದ ಒಂದು ಸ್ಟ್ರಗಲ್, ಹೋರಾಟದ ಬಗ್ಗೆ ಹೇಳ್ತಾ ಇದ್ದಾರೆ. ದಟ್ ವಾಂಟ್ಸ್ ಟು ಗೆಟ್ ಔಟ್, ಅದು ಹೊರಗಡೆ ಬರಲು ಪ್ರಯತ್ನ ಮಾಡ್ತಾ ಇದೆ. ಆ ಭಾವನೆಗಳು ಬಿಡುಗಡೆಗಾಗಿ ಹಂಬಲಿಸ್ತಾ ಇದ್ದಾವೆ. ಬಟ್ ಐ ಪೋರ್ ವಿಸ್ಕಿ ಆನ್ ಹಿಮ್, ಆದರೆ ನಾನು ಅವನ ಮೇಲೆ ವಿಸ್ಕಿಯನ್ನು ಸುರಿಯುತ್ತೇನೆ. ಅಂದರೆ ಇಲ್ಲಿ ಕವಿ ತನ್ನ ಭಾವನೆಗಳನ್ನು ಅಡಗಿಸಲು ವಿಸ್ಕಿ ಕುಡಿತಾ ಇದ್ದಾರೆ. ಇದು ಅವನ ಒಂದು ನೋವನ್ನು ಮರೆಮಾಚುವ ಪ್ರಯತ್ನ. ತನ್ನ ನೋವನ್ನು ಯಾರಿಗೂ ಹೇಳ್ಕೋಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಅವರು ವಿಸ್ಕಿ ಕುಡಿತಾ ಇದ್ದಾರೆ. ಆ್ಯಂಡ್ ಇನ್ಹೇಲ್ ಸಿಗರೇಟ್ ಸ್ಮೋಕ್, ಅದರ ಜೊತೆಗೆ ಏನು ಮಾಡ್ತಾ ಇದ್ದಾರೆ, ಸಿಗರೇಟನ್ನು ಕುಡಿತಾ ಇದ್ದಾರೆ, ಧೂಮಪಾನವನ್ನು ಮಾಡ್ತಾ ಇದ್ದಾರೆ. ಅದು ಸಹ ತಮ್ಮ ನೋವನ್ನು ನಿಯಂತ್ರಿಸಿಕೊಂಡು ತಮ್ಮ ಭಾವನೆಗಳು ಹೊರಗಡೆ ಬರದಂತೆ ಮುಚ್ಚಿ ಹಾಕುವ ಒಂದು ಮಾರ್ಗವಾಗಿರುತ್ತೆ. ಆ್ಯಂಡ್ ದ ಓರ್ಸ್ ಆ್ಯಂಡ್ ದ ಬಾರ್ ಟೆಂಡರ್ಸ್, ಅಂದರೆ ಇಲ್ಲಿ ಓರ್ಸ್ ಅಂದಾಗ ವೇಶ್ಯೆಯರು ಮತ್ತು ಬಾರ್ ಟೆಂಡರ್ಸ್ ಅಂತ. ಅಂದರೆ ಕವಿ ತನ್ನ ಸುತ್ತಲಿರುವ ಜನರನ್ನು ಉಲ್ಲೇಖಿಸ್ತಾ ಇವರು ಅವನ ಭಾವನೆಗಳನ್ನು ಗಮನಿಸೋದಿಲ್ಲ. ಆ ಒಂದು ವೇಶ್ಯರಾಗಿರ್ಬೋದು, ಬಾರ್ ಅಟೆಂಡರ್ಸ್ ಆಗಿರ್ಬೋದು, ಯಾರು ಇವರನ್ನು ಅವರ ಭಾವನೆಗಳನ್ನು ಗುರುತಿಸೋದಿಲ್ಲ. ಆ್ಯಂಡ್ ದ ಗ್ರಾಸರಿ ಕ್ಲರ್ಕ್ಸ್, ಅಥವಾ ಒಂದು ಗ್ರಾಸರಿ ದಿನನಿತ್ಯದ ಒಂದು ವಸ್ತುಗಳಾಗಿರ್ತಕ್ಕಂತಹ ದಿನಸಿ ಅಂಗಡಿ ಆಗಿರ್ಬೋದು ಅಥವಾ ವೆಜಿಟೇಬಲ್ ಅಂಗಡಿಗಳಾಗಿರ್ಬೋದು, ಆ ಗುಮಾಸ್ತರು ಯಾರು ಸಹ ಇವರ ಆ ಕವಿಯ ಅಂತರಂಗವನ್ನು, ಅವರ ಭಾವನೆಗಳನ್ನು, ಆ ಬ್ಲೂ ಬರ್ಡನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ನೆವರ್ ನೋ ದಟ್ ಈಸ್ ಇನ್ ದೇರ್, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅದು ನನ್ನ ಒಳಗಡೆ ಇದೆ. ಅಂದರೆ ಆ ಕವಿಯ ನಿಜವಾದ ಭಾವನೆಗಳು ತುಂಬ ಆಳವಾಗಿ ಗುಪ್ತವಾಗಿದೆ, ಇದು ಯಾರಿಗೂ ಸಹ ಕಾಣಿಸೋದಿಲ್ಲ. ದರ್ ಈಸ್ ಎ ಬ್ಲೂ ಬರ್ಡ್ ಇನ್ ಮೈ ಹಾರ್ಟ್, ನನ್ನ ಹೃದಯದಲ್ಲಿ ಒಂದು ನೀಲಿ ಹಕ್ಕಿ ಇದೆ. ದಟ್ ವಾಂಟ್ಸ್ ಟು ಗೆಟ್ ಔಟ್, ಅದು ಹೊರಗಡೆ ಬರಲು ಆ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದೆ. ಬಟ್ ಐ ಆಮ್ ಟೂ ಟಫ್ ಫಾರ್ ಹಿಮ್, ಆದರೆ ನಾನು ತುಂಬ ಕಠಿಣವಾಗಿದ್ದೇನೆ, ಅದನ್ನು ನಾನು ಹೊರಗಡೆ ಬರೋದಕ್ಕೆ ಬಿಡೋದೇ ಇಲ್ಲ. ಐ ಸೇ ಸ್ಟೇ ಡೌನ್, ಡು ಯು ವಾಂಟ್ ಟು ಮೆಸ್ ಮೀ ಅಪ್, ಯು ವಾಂಟ್ ಟು ಸ್ಕ್ರೀವ್ ಅಪ್ ದ ವರ್ಕ್ಸ್, ಯು ವಾಂಟ್ ಟು ಬ್ಲೋ ಮೈ
book sales in Europe, there is a blue bird in my heart that wants to get out. ನೋಡಿ, ಇಲ್ಲಿ ಈ ಸಾಲಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ. ಐ ಸೇ ಸ್ಟೇ ಡೌನ್, ನಾನು ಹೇಳ್ತಾ ಇದ್ದೇನೆ ನೀನು ಸುಮ್ಮನೆ ಇರು. ಅಂದರೆ ಆ ಭಾವನೆಗಳನ್ನು ನಿಯಂತ್ರಿಸ್ಕೋತಾ ಇದ್ದಾರೆ, ಆ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ. ಡು ಯು ವಾಂಟ್ ಟು ಮೆಸ್ ಮೀ ಅಪ್, ನೀನು ನನ್ನನ್ನು ಒಂದು ರೀತಿ ತೊಂದರೆ ಮಾಡೋಕ್ಕೆ ಇಷ್ಟಪಡ್ತಾ ಇದೆಯಾ, ಅಂದರೆ ಆ ಭಾವನೆಗಳಿಗೆ ಹೇಳ್ತಾ ಇದ್ದಾರೆ. ನನಗೆ ತೊಂದರೆ ಕೊಡೋದಕ್ಕೆ ಬಯಸ್ತಾ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕವಿ ತನ್ನ ಭಾವನೆಗಳನ್ನು ಅದು ನನ್ನನ್ನು ದುರ್ಬಲ ಮಾಡಬಹುದು ಅಂತ ಹೆದರ್ತಾ ಇದ್ದಾರೆ. ಯು ವಾಂಟ್ ಟು ಸ್ಕ್ರೂ ಅಪ್ ದ ವರ್ಕ್ಸ್, ನೀನು ಎಲ್ಲ ಕೆಲಸಗಳನ್ನು ಹಾಳು ಮಾಡೋಕ್ಕೆ ಬಯಸ್ತಾ ಇದ್ದಾರೆ. ಆ ಭಾವನೆಗಳು ಆ ಕವಿಯ ಜೀವನದ ಅವನ ಎಲ್ಲ ಕೆಲಸಗಳನ್ನು, ಅವಳ ಒಂದು ಸರಿಯಾದ ಕ್ರಮವನ್ನು ಹಾಳು ಮಾಡಬಹುದು ಅಂತಕ್ಕಂಥ ಒಂದು ಭಯ ಆ ಒಂದು ಕವಿಯಲ್ಲಿದೆ. ಅದಕ್ಕೆ ಅವರು ಕ್ವಶನ್ ಕೇಳ್ತಾ ಇದ್ದಾರೆ. ಯು ವಾಂಟ್ ಟು ಸ್ಕ್ರೂ ಅಪ್ ದ ವರ್ಕ್ಸ್, ನನ್ನ ಕೆಲಸಗಳನ್ನು ಕೆಡಿಸ್ಬೇಕು ಅಂದ್ಕೊಂಡಿದ್ದೀಯಾ. ಯು ವಾಂಟ್ ಟು ಬ್ಲೋ ಮೈ ಬುಕ್ ಸೇಲ್ಸ್ ಇನ್ ಯುರೋಪ್, ನಾನು ಯುರೋಪ್ನಲ್ಲಿ ನನ್ನ ಪುಸ್ತಕ ಮಾರಾಟ ಮಾಡ್ತಾ ಇದ್ದೀನಲ್ಲ, ಅದನ್ನೆಲ್ಲ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀಯಾ. ಅಂದರೆ ಇಲ್ಲಿ ಆ ಒಂದು ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಕವಿ. ನನ್ನ ಕೆಲಸ, ನನ್ನ ಈ ಒಂದು ಮಾರಾಟ, ಇವುಗಳನ್ನೆಲ್ಲ ನೀನು ಕೆಡಿಸ್ಬೇಕು ಅಂದ್ಕೊಂಡಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ದೆರ್ ಈಸ್ ಎ ಬ್ಲೂ ಬರ್ಡ್ ಇನ್ ಮೈ ಹಾರ್ಟ್, ನನ್ನ ಹೃದಯದಲ್ಲಿ ಒಂದು ನೀಲಿ ಹಕ್ಕಿ ಇದೆ. ಇದು ಅವರು ತುಂಬ ಸಂಘರ್ಷವನ್ನು, ಆ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ದಟ್ ವಾಂಟ್ಸ್ ಟು ಗೆಟ್ ಔಟ್, ಅದು ಹೊರಗಡೆ ಬರಲು ಬಯಸ್ತಾ ಇದೆ, ಬಿಡುಗಡೆ ಆಗಲು ಅದು ಬಯಸ್ತಾ ಇದೆ. ನಂತರ ಸಾಲಲ್ಲಿ ಹೇಳ್ತಾರೆ, ಬಟ್ ಐ ಆಮ್ ಟೂ ಕ್ಲೆವರ್, ಐ ಓನ್ಲಿ ಲೆಟ್ ಹಿಮ್ ಔಟ್ ಅಟ್ ನೈಟ್ sometimes when everybody's asleep. I say, I know that you are there, so I don't be sad. Then I put him back, but he is singing a little in there. I haven't quite let him die, and we sleep together like that with our secret fact. ನೋಡಿ, ಇಲ್ಲಿ ಆ ಕವಿಯವರು ಹೇಳ್ತಾ ಇದ್ದಾರೆ, ನಾನು ತುಂಬ ನನ್ನ ಒಂದು ಒಳಗಡೆ ಇರ್ತಕ್ಕಂತಹ ಬ್ಲೂ ಬರ್ಡ್, ನನ್ನ ಒಂದು ಈ ಬ್ಲೂ ಬರ್ಡ್ ಅಂತಕ್ಕಂಥದ್ದು ಹೊರಗಡೆ ಬರಬೇಕು ಅಂದ್ಕೋತಾ ಇದೆ. ಬಟ್ ಐ ಆಮ್ ಟೂ ಕ್ಲೆವರ್, ನಾನು ತುಂಬ ಬುದ್ಧಿವಂತ. ಐ ಓನ್ಲಿ ಲೆಟ್ ಹಿಮ್ ಔಟ್, ನಾನು ಯಾವಾಗ ನನ್ನ ಭಾವನೆಗಳನ್ನು ಹೊರಗಡೆ ಬಿಡ್ತೇನೆ ಅಂದರೆ ಅಟ್ ನೈಟ್ ಸಮ್ಟೈಮ್ಸ್ ವೆನ್ ಎವ್ರಿಬಡೀಸ್ ಅಸ್ಲೀಪ್, ಅದು ರಾತ್ರಿ ಸಮಯದಲ್ಲಿ, ಅದು ಎಲ್ಲರೂ ಮಲಗಿದ್ದಾಗ ನಾನು ವ್ಯಕ್ತಪಡಿಸ್ತೇನೆ. ಅಂದರೆ ಇಲ್ಲಿ ಕವಿ ಏಕಾಂಗಿಯಾಗಿದ್ದಾಗ ಮಾತ್ರ ತನ್ನ ಭಾವನೆಗಳನ್ನು, ಆ ಬ್ಲೂ ಬರ್ಡನ್ನು ಹೊರಗಡೆ ಬಿಡ್ತಾ ಇದ್ದಾರೆ. ಐ ಸೇ ಐ ನೋ ದಟ್ ಯು ಆರ್ ದೇರ್, ನಾನು ಹೇಳ್ತೇನೆ ನನಗೆ ಗೊತ್ತು ನೀನು ಅಲ್ಲಿದ್ದೀಯಾ. ಅಂದರೆ ಕವಿ ಭಾವನೆಗಳನ್ನು ಒಪ್ಕೊಳ್ತಾನೆ, ಆ ಹೃದಯದಲ್ಲಿ ಆ ಭಾವನೆಗಳು ಇದೆ ಅನ್ನೋದನ್ನು ಒಪ್ಕೋತಾರೆ. ಸೊ ಡೋಂಟ್ ಬಿ ಸ್ಯಾಡ್, ಆದ್ದರಿಂದ ದುಃಖಿತನಾಗಬೇಡ. ಕವಿ ತನ್ನ ಭಾವನೆಗಳಿಗೆ ಸಮಾಧಾನ ಹೇಳ್ಕೊಳ್ತಾ ಇದ್ದಾನೆ. ನೀನು ದುಃಖ ಪಡಬೇಡ, ನೋವನ್ನು ತಿನ್ನಬೇಡ. ದೆನ್ ಐ ಪುಟ್ ಹಿಮ್ ಬ್ಯಾಕ್, ನಂತರ ನಾನು ಮತ್ತೆ ಅವನನ್ನು ಒಳಗೆ ಹಾಕ್ತೇನೆ. ಅಂದರೆ ಕವಿ ತನ್ನ ಭಾವನೆಗಳನ್ನು ಮತ್ತೆ ನಿಯಂತ್ರಣ ಮಾಡಿಕೊಂಡು ಆ ಹಾರ್ಟ್ ಒಳಗಡೆ ಇಟ್ಕೊಳ್ತಾ ಇದ್ದಾರೆ. ಬಟ್ ಹೀ ಈಸ್ ಸಿಂಗಿಂಗ್ ಎ ಲಿಟಲ್, ಆದರೆ ಅವನು ಸ್ವಲ್ಪ ಹಾಡ್ತಾ ಇದ್ದಾನೆ. ಆ ಭಾವನೆಗಳು ಸಂಪೂರ್ಣವಾಗಿ ಸತ್ತಿಲ್ಲ, ಅವು ಇನ್ನೂ ಜೀವಂತವಾಗಿದೆ, ಅವು ಸ್ವಲ್ಪ ಹಾಡ್ತಾ ಇದೆ. ಇನ್ ದೇರ್ ಐ ಹ್ಯಾವಂಟ್ ಕ್ವೈಟ್ ಲೆಟ್ ಹಿಮ್ ಡೈ, ಅವು ಅಲ್ಲೇ ಇದ್ದಾವೆ, ಆ ಹೃದಯದಲ್ಲೇ ಇದೆ, ನಾನು ಅವುಗಳನ್ನು ಇನ್ನೂ ಸಾಯೋಕ್ಕೆ ಬಿಟ್ಟಿಲ್ಲ ಅಂತ ಆ ಕವಿ ಹೇಳ್ತಾ ಇದ್ದಾನೆ. ಆ ಭಾವನೆಗಳನ್ನು ನಾನು ಸಾಯೋಕ್ಕೆ ಬಿಟ್ಟಿಲ್ಲ, ಅವು ಇನ್ನೂ ಅಲ್ಲೇ ಇದೆ. ಆ್ಯಂಡ್ ವೀಪ್ ಟುಗೆದರ್ ಲೈಕ್ ದಟ್, ಮತ್ತು ನಾವು ಒಟ್ಟಿಗೆ ಸ್ಲೀಪ್, ನಾವು ವಿ ಸ್ಲೀಪ್ ಟುಗೆದರ್ ಲೈಕ್ ದಟ್, ನಾವಿಬ್ಬರು ಒಟ್ಟಿಗೆ ಮಲಗ್ತೇವೆ. ಅಂದರೆ ಕವಿ ತನ್ನ ವ್ಯಕ್ತಿತ್ವ ಹಾಗೂ ಭಾವನೆಗಳೊಂದಿಗೆ ಇನ್ನೂ ಬದುಕ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ವಿತ್ ಅವರ್ ಸೀಕ್ರೆಟ್ ಫ್ಯಾಕ್ಟ್, ಇದು ಇಬ್ಬರ ಮಧ್ಯೆ ಇರತಕ್ಕಂಥ ಒಂದು ರಹಸ್ಯಮಯವಾದ ಒಂದು ಒಪ್ಪಂದ. ಯಾರಿಗೂ ಗೊತ್ತಾಗದೆ ಕವಿ ಅವನ ಭಾವನೆಗಳ ನಡುವೆ ಒಂದು ಒಪ್ಪಂದ ಮಾಡಿಕೊಂಡು ಯಾರಿಗೂ ತಿಳಿಸಿದ ಹಾಗೆ ತನ್ನ ಒಳಗೆ ಇಟ್ಕೊಂಡು ಅವರು ಅದರ ಜೊತೆ ಆ ಒಂದು ಹೆಣಗಾಟವನ್ನು ನಡೆಸ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ನೈಸ್ ಎನಫ್ ಟು ಮೇಕ್ ಎ ಮ್ಯಾನ್ ವೀಪ್, ಬಟ್ ಐ ಡೋಂಟ್ ವೀಪ್ ಡು ಯು, ಈ ಕೊನೆ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ನೈಸ್ ಎನಫ್ ಟು ಮೇಕ್ ಎ ಮ್ಯಾನ್ ವೀಪ್, ಇಷ್ಟು ಸಾಕು ಒಬ್ಬ ಮನುಷ್ಯನನ್ನು ಅಳುವಂತೆ ಮಾಡಲು. ಆ ಭಾವನೆ ಒಳಗಡೆನೆ ಇಟ್ಕೊಂಡು ಅದನ್ನ ಆಚೆ ಬರದೆ ಆ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಇಷ್ಟು ಸಾಕು ಆತನು ಅಳುವಂತೆ ಮಾಡಲು. ಅಂದರೆ ಆ ಭಾವನೆಗಳು ತುಂಬ ಸ್ಟ್ರಾಂಗ್ ಆಗಿದೆ, ಅವು ಯಾರನ್ನಾದರೂ ಅಳುವಂತೆ ಮಾಡ್ತವೆ. ಅಂದರೆ ಕವಿ ಆ ಬ್ಲೂ ಬರ್ಡ್ ಒಳಗಡೆ ಇದೆ, ಆ ಭಾವನೆ ಒಳಗಡೆ ಇದೆ, ಅದು ಇಷ್ಟು ಸಾಕು ನನ್ನನ್ನು ಅಳುವಂತೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಐ ಡೋಂಟ್ ವೀಪ್ ಡು ಯು, ಆದರೆ ನಾನು ಅಳುವುದಿಲ್ಲ, ನೀನು ಅಳ್ತೀಯಾ. ಆದರೆ ಕವಿ ತನ್ನ ಆ ದೃಢತ್ವವನ್ನು ಇಲ್ಲಿ ಊಹಿಸಿಕೊಂಡು ಹೇಳ್ತಾ ಇದ್ದಾರೆ. ಆ ನಿರೀಕ್ಷೆಗಳಿಗೆ ಸವಾಲಾಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಾನು ಅಳೋದಿಲ್ಲ, ಡು ಯು, ನೀವು ಅಳ್ತೀರಾ.
ಅಂದರೆ ಇಲ್ಲಿ ರೀಡರ್ಸ್ ಯಾರು ಈ ಪದ್ಯವನ್ನು ಓದ್ತಾ ಇದ್ದಾರೆ ಅವರಿಗೆ ಈ ಸವಾಲನ್ನು ಆಗ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲೂ ಕೂಡ ಆ ಬ್ಲೂ ಬರ್ಡ್ ಇರಬಹುದು, ನಿಮ್ಮ ಮನಸ್ಸಲ್ಲೂ ಆ ಭಾವನೆಗಳಿರಬಹುದು. ನೀವು ಅದನ್ನು ಹೊರಗಡೆ ಬಿಡದೆ, ಯಾರಿಗೂ ಕಾಣದೆ ನೀವು ಅದನ್ನು ಮುಚ್ಚಿಟ್ಕೊಂಡಿರಬಹುದು. ನಾನು ಅಳ್ತಾ ಇಲ್ಲ, ನೀನು ಅಳ್ತೀಯಾ ಅಂತ ಹೇಳಿ ಈ ಒಂದು ಸಮಾಜದ ವ್ಯಕ್ತಿಗಳಿಗೆ, ಆ ನಿರೀಕ್ಷೆಗಳಿಗೆ ಇಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಈ ಪದ್ಯವನ್ನು ಮುಗಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಬ್ಲೂ ಬರ್ಡ್ ಪದ್ಯದ ಕನ್ನಡದ ಈ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ, ತಪ್ಪದೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.